Good afternoon to everybody. Today session is third session. In the last session, we have discussed about the concept of intelligence quotient, which is IQ. So today's session we are discussing about theories of intelligence. Theories of intelligence. So objective of this session to understand the theories of intelligence. So outcome of this session is analyzed, learned, understand the basic psychological process of theories of intelligence. So the concept of intelligence already we have discussed. Intelligence quotient IQ, the concept of IQ also discussed. Today's session, the theories of intelligence. Analytical intelligence, also referred to as componental intelligence, refers to intelligence that is applied to analyze or evaluate problems and arrive at solutions. According to the theory, intelligence is said to be constituted of multitude of separate factors or elements, each being a minute element or ability. A mental act involves a number of these minute elements operating together. So, the theories of intelligence are like Steinberg's Praetic theory, Gardner theory of multiple intelligence, Spearman's two-factor theory. So these are the theories of intelligence. So here the theories of intelligence in Kannada, what we are telling, the ಬುದ್ಧಿಶಕ್ತಿಯ ಸಿದ್ಧಾಂತಗಳು. ಬುದ್ಧಿಶಕ್ತಿಯ ಸಿದ್ಧಾಂತಗಳು. ಸೊ ಹಿಯರ್ ಬುದ್ಧಿಶಕ್ತಿಯ ಸಿದ್ಧಾಂತಗಳು. ಬುದ್ಧಿಶಕ್ತಿಯು ಬುದ್ಧಿಶಕ್ತಿಯ ನೈಜ ಸ್ವರೂಪದ ಬಗ್ಗೆ ಅನೇಕ ವಾದ ವಿವಾದಗಳಿದ್ದರೂ ಕೂಡ ಬುದ್ಧಿಶಕ್ತಿಯ ಸ್ವಭಾವ ಮತ್ತು ಸ್ವರೂಪವನ್ನು ತಿಳಿಯಲು ವಿವಿಧ ಸಿದ್ಧಾಂತಗಳು ರೂಪಿತವಾಗಿವೆ. ಆ ಸಿದ್ಧಾಂತಗಳು ಬುದ್ಧಿಶಕ್ತಿ ಎಂದರೇನು, ಬುದ್ಧಿಶಕ್ತಿಯಲ್ಲಿ ಯಾವ ವಿಚಾರಗಳು ಅಡಕವಾಗಿವೆ ಎಂಬುದಕ್ಕೆ ತಿಳಿಯಲು ಸಹಕಾರಿಯಾಗಿವೆ. ಈ ಪ್ರಶ್ನೆಗಳಿಗೆ, ಯಾವ ಪ್ರಶ್ನೆಗಳಿಗೆ ಬುದ್ಧಿಶಕ್ತಿ ಎಂದರೇನು, ಬುದ್ಧಿಶಕ್ತಿಯಲ್ಲಿ ಯಾವ ವಿಚಾರಗಳು ಅಡಕವಾಗಿವೆ ಎಂಬುದನ್ನು ತಿಳಿಯುವಕ್ಕಾಗಿ ಆ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನದಲ್ಲಿ ಅನೇಕ ಸಂಶೋಧಕರು ಪ್ರಾಕಲ್ಪನೆಗಳು ಮತ್ತು ಕಾರಕಾಂಶ ವಿಶ್ಲೇಷಣೆಗಳ ಆಧಾರಗಳನ್ನು ಅನುಸರಿಸಿ ತಮ್ಮದೇ ಆದ ಬುದ್ಧಿಶಕ್ತಿ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದ್ದಾರೆ. ಅಂತಹ ಕೆಲವು ಪ್ರಮುಖ ಸಿದ್ಧಾಂತಗಳು ನಾವು ಇಲ್ಲಿ ಚರ್ಚಿಸಬೇಕಾಗಿದೆ. ಸ್ಪಿಯರ್ಮನ್ ರವರ ದ್ವಿಕಾರಕ ಸಿದ್ಧಾಂತ ಅಥವಾ ದ್ವಿಗಣತತ್ವ ಸಿದ್ಧಾಂತ, ಅಂದರೆ ಸ್ಪಿಯರ್ಮನ್ಸ್ ಟೂ ಫ್ಯಾಕ್ಟರ್ ಥಿಯರಿ. ಥರ್ಸ್ಟನ್ ಸಂಮೋಹಾರಕ ಸಿದ್ಧಾಂತ, ಥರ್ಸ್ಟನ್ ಗ್ರೂಪ್ ಫ್ಯಾಕ್ಟರ್ ಥಿಯರಿ. ಗಿಲ್ಫೋರ್ಡ್ನ ರಚನಾತ್ಮಕ ಮಾದರಿ ಸಿದ್ಧಾಂತ, ಗಿಲ್ಫೋರ್ಡ್ ಸ್ಟ್ರಕ್ಚರಲ್ ಮಾಡೆಲ್ ಥಿಯರಿ. ರಾಬರ್ಟ್ ಸ್ಟರ್ನ್ಬರ್ಗ್ ರವರ ತ್ರಿಮುಖ ಸಿದ್ಧಾಂತ, ರಾಬರ್ಟ್ ಸ್ಟರ್ನ್ಬರ್ಗ್ ತ್ರೀ ಪ್ರಾಂಗ್ಡ್ ಥಿಯರಿ. ದೆನ್ ಗಾರ್ಡನ್ ರವರ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತ, ಅಂದರೆ ಗಾರ್ಡನ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ. ಸೊ ಈ ಮೂರು ಸಿದ್ಧಾಂತಗಳ ಆಧಾರದ ಮೇಲೆ ನಾವು ಬುದ್ಧಿಶಕ್ತಿಯನ್ನು ಏನಿದೆ, ಬುದ್ಧಿಶಕ್ತಿ ಯಾವುದಕ್ಕಂತೀವಿ, ಬುದ್ಧಿಶಕ್ತಿ ಎಂದರೇನು, ಆ ಬುದ್ಧಿಶಕ್ತಿಯಲ್ಲಿ ಏನೇನು ವಿಚಾರಗಳು
ಅಡಕವಾಗಿವೆ, ಯಾವ ವಿಚಾರಗಳು ಅಡಕವಾಗಿವೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಹೋಗಿ ಈ ಸಿದ್ಧಾಂತಗಳು ರೂಪಿತವಾಗಿವೆ. ಯಾವ ಸಿದ್ಧಾಂತಗಳೆಂದರೆ ಸ್ಪಿಯರ್ಮ್ಯಾನ್ರವರ ದ್ವಿಕಾರಕ ಸಿದ್ಧಾಂತ, ಸ್ಪಿಯರ್ಮ್ಯಾನ್ಸ್ 2 ಫ್ಯಾಕ್ಟರ್ ಥಿಯರಿ, ಥರ್ಸ್ಟನ್ ಸಮೂಹಾರಕ ಸಿದ್ಧಾಂತವಾಗಿರ್ಬೋದು, ಅಂದರೆ ಥರ್ಸ್ಟನ್ ಗ್ರೂಪ್ ಫ್ಯಾಕ್ಟರ್ ಥಿಯರಿ ಆಗಿರ್ಬೋದು, ಗಿಲ್ಫರ್ಡ್ ಸ್ಟ್ರಕ್ಚರಲ್ ಮಾಡೆಲ್ ಥಿಯರಿ ಅಂದರೆ ಗಿಲ್ಫೋರ್ಡ್ರ ರಚನಾತ್ಮಕ ಮಾದರಿ ಸಿದ್ಧಾಂತ ಆಗಿರ್ಬೋದು, ರಾಬರ್ಟ್ ಸ್ಟೈನ್ಬರ್ಗ್ ಅವರದು 3 ಪ್ರಾಂಗ್ಡ್ ಥಿಯರಿ ಅಂದರೆ ರಾಬರ್ಟ್ ಸ್ಟೈನ್ಬರ್ಗ್ ಅವರ ತ್ರಿಮುಖ ಸಿದ್ಧಾಂತ ಆಗಿರ್ಬೋದು, ಗಾರ್ಡನ್ರವರ ಬಹುಮುಖ ಸಿದ್ಧಾಂತ, ಬಹುಮುಖಿ ಬುದ್ಧಿಶಕ್ತಿ ಸಿದ್ಧಾಂತ ಆಗಿರ್ಬೋದು, ಅಂದರೆ ಗಾರ್ಡನ್ರವರ ಮಲ್ಟಿಪಲ್ ಇಂಟೆಲಿಜೆಂಟ್ ಥಿಯರಿ ಆಗಿರ್ಬೋದು. ಸೊ ಈ ಎಲ್ಲವೂ ಕೂಡ ಈ ಸಿದ್ಧಾಂತಗಳು ಒಂದು ಉದ್ಭವವಾಗಲು ಕಾರಣವೇನಂತಂದರೆ ಬುದ್ಧಿಶಕ್ತಿ ಯಾವುದಕ್ಕಂತೀವಿ, ಬುದ್ಧಿಶಕ್ತಿಯನ್ನು ಅಳೆಯಬೇಕಾದರೆ ಯಾವುದನ್ನು ಅಳೆಯಬೇಕು, ಬುದ್ಧಿಶಕ್ತಿ ಎಂದರೇನು, ಆ ಬುದ್ಧಿಶಕ್ತಿಯಲ್ಲಿ ಏನೇನು ವಿಚಾರಗಳನ್ನು ಒಳಗೊಂಡಿದೆ, ಅಡಕವಾಗಿದೆ ಎಂಬ ಪ್ರಶ್ನೆಗಳನ್ನು ತಿಳಿಯುವುದಕ್ಕೋಸ್ಕರ ಈ ಸಿದ್ಧಾಂತಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಈ ಸಿದ್ಧಾಂತಗಳು ಸಹಕಾರಿಯಾಗ್ತವೆ ಅಂತ ಹೇಳ್ಬೋದು. ಈ ಪ್ರಯತ್ನದಲ್ಲೇ ಅನೇಕ ಸಂಶೋಧಕರು ಏನು ಮಾಡಿದ್ದಾರೆ ಅಂದರೆ ಪ್ರಾಕಲ್ಪನೆಗಳು ಮತ್ತು ಕಾರಕಾಂಶ ವಿಶ್ಲೇಷಣೆಗಳ ಆಧಾರಗಳನ್ನು ಸರಿಸಿ ತಮ್ಮದೇ ಆದಂಥ ಸಿದ್ಧಾಂತಗಳು, ಭಾಳಷ್ಟು ಸಿದ್ಧಾಂತಗಳು ಕೊಟ್ಟಿದ್ದಾರೆ. ಕೆಲವು ಸಿದ್ಧಾಂತ ಮಾತ್ರ ನಿಮ್ಮ ಮುಂದೆ ನಾನು ಇವಾಗ ಹಂಚಿಕೊಂಡೆ. ಸೊ ಈ ಎಲ್ಲವೂ ಬುದ್ಧಿಶಕ್ತಿಯ ಸಿದ್ಧಾಂತಗಳು ಹೇಳುವುದೇನೆಂದರೆ ಇಂಥ ಒಂದು ಅವರವರ ಸಿದ್ಧಾಂತದ ಪ್ರಕಾರ ಅವರವರ ಒಂದು ದಾರಿಯಲ್ಲಿ ಅವರವರ ಒಂದು ಗ್ರಹಿಕೆಯಲ್ಲಿ ಆಧರಿಸಿ ಅವು ಇಂಥದ್ದೇ ಬುದ್ಧಿಶಕ್ತಿ, ಈ ಥರ ಬುದ್ಧಿಶಕ್ತಿ ಬೆಳವಣಿಗೆಯಾಗುತ್ತೆ, ಆ ಥರ ಬುದ್ಧಿಶಕ್ತಿ ಬೆಳವಣಿಗೆಯಾಗುತ್ತೆ ಅಂತ ಹೇಳೋದರ ಮುಖಾಂತರ ಅವರೇನು ಮಾಡಿದ್ದಾರೆ ಅಂತಂದರೆ ಬುದ್ಧಿಶಕ್ತಿಯ ಸಿದ್ಧಾಂತಗಳನ್ನು ರಚಿಸಿ ನಮಗೆ ಕೊಟ್ಟಿದ್ದಾರೆ. ಈ ಬುದ್ಧಿಶಕ್ತಿ ಸಿದ್ಧಾಂತಗಳು ಮುಂದಿನ ಸೆಷನ್ನಲ್ಲಿ ನಾವು ಒಂದೊಂದಾಗಿ ಚರ್ಚೆ ಮಾಡೋಣ, ವಿಶ್ಲೇಷಣೆ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಒಂದು ಅಧಿವೇಶನದಲ್ಲಿ ಬುದ್ಧಿಶಕ್ತಿ ಸಿದ್ಧಾಂತ ಅಂದರೇನು, ಅದು ಯಾತಕ್ಕೋಸ್ಕರ ಇದೆ ಸಿದ್ಧಾಂತ, ಯಾತಕ್ಕೋಸ್ಕರ ಅವರು ಬುದ್ಧಿಶಕ್ತಿ ಸಿದ್ಧಾಂತಗಳನ್ನು ರಚಿಸಿದ್ದರು, ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡಿ ನಮ್ಮ ಮುಂದೆ ಇಟ್ಟಿದ್ದರು ಅನ್ನೋದು ತಿಳ್ಕೊಂಡಿವಿ. ಮುಂದಿನದಲ್ಲಿ ಒಂದು 3 ಜನದ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಒಂದೊಂದು ಸೆಷನ್ನಲ್ಲೇ ನಾವು ಒಂದು ವಿವರವಾಗಿ ನಾವು ಚರ್ಚೆ ಮಾಡಬೇಕಾಗುತ್ತೆ. ಚರ್ಚೆ ಮಾಡೋಣ. ಅಂದರೆ 3 ಜನ ಅಂತಂದರೆ ಸ್ಪಿಯರ್ಮ್ಯಾನ್ರವರ ದ್ವಿಕಾರಕ ಸಿದ್ಧಾಂತ, ದ್ವಿಗುಣ ತತ್ವ ಸಿದ್ಧಾಂತ ಅಂದರೆ ಸ್ಪಿಯರ್ಮ್ಯಾನ್ಸ್ 2 ಫ್ಯಾಕ್ಟರ್ಸ್ ಥಿಯರಿ, ಆಮೇಲೆ ರಾಬರ್ಟ್ ಸ್ಟೈನ್ಬರ್ಗ್ರವರ ತ್ರಿಮುಖ ಸಿದ್ಧಾಂತ ಅಂದರೆ ರಾಬರ್ಟ್ ಸ್ಟೈನ್ಬರ್ಗ್ ಥಿಯಟಿಕ್ ಥಿಯರಿ ಆ್ಯಂಡ್ ಗಾರ್ಡನ್ ಮರ್ಫಿಯವರ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ಅಂದರೆ ಗಾರ್ಡನ್ ಮರ್ಫಿರವರ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತ. ಇವುಗಳನ್ನು ನಾವು ವಿವರವಾಗಿ ಒಂದೊಂದು ಸೆಷನ್ನಲ್ಲಿ ನಾವು ಚರ್ಚಿಸೋಣ ಅಂತ ಹೇಳುತ್ತಾ ಇವತ್ತಿಗೆ ಸಿದ್ಧಾಂತ ಅಂದರೆ ಬುದ್ಧಿಶಕ್ತಿ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನನಗೆ ಎಷ್ಟು ಗೊತ್ತಿತ್ತೋ ನನಗೆ ತಿಳಿದಿರುವ ಮಾಹಿತಿ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೀನಿ, ನಿಮ್ಮ ಮುಂದೆ ನಾನು ಪ್ರದರ್ಶನ ಮಾಡೀನಿ ಅಂತ ಹೇಳುತ್ತಾ ಈ ಬುದ್ಧಿಶಕ್ತಿಯ ಸಿದ್ಧಾಂತದ ಒಂದು ಸೆಷನನ್ನು, ಈ ಒಂದು ಅಧಿವೇಶನವನ್ನು ನಾನು ಇಲ್ಲಿಗೆ ನೀವು ಅರ್ಥ ಮಾಡ್ಕೊಂಡಿರಿ ಎಂದು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಧನ್ಯವಾದ.